ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಪ್ರಾಸ್ತಾವಿಕ ವಿಕಸಿತ ಭಾರತ ರೋಜಗಾರ ಮತ್ತು ಆಜೀವಿಕಾ ಮಿಷನ್ 2025 ಮಸೂದೆಯನ್ನ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಖಂಡಿಸುತ್ತದೆ. ಕಾರ್ಮಿಕರು ಮತ್ತು ಯಾವುದೇ ಕಾರ್ಮಿಕ ಗುಂಪುಗಳ ಜೊತೆ ಸಮಾಲೋಚನೆ ನಡೆಸದೆ ಈ ಮಸೂದೆಯನ್ನ ರಚಿಸಿದೆ. ಈ ಮಸೂದೆ MGNREGA 2025 ಅನ್ನ ಪೂರ್ಣ ಪ್ರಮಾಣದಲ್ಲಿ ಕಿತ್ತೊಗೆಯುವ ಹುನ್ನಾರವಾಗಿದೆ ಎಂದು ಗ್ರಾಕೋಸ್ ತಾಲೂಕು ಕಾರ್ಯಕರ್ತ ಪರಮೇಶ್ ಬಿ ಹೇಳಿದ್ದಾರೆ. ಅವರು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಉದ್ಯೋಗ ಖಾತ್ರಿಯನ್ನ ಕೇಂದ್ರ ಸರ್ಕಾರದ ಬಿಗಿಮುಷ್ಟಿಯಿಂದ ಕೇಂದ್ರೀಕೃತ ವಿವೇಚನಾಯುಕ್ತ ಬಜೆಟ್ ಅನ್ನ ನಿಯಂತ್ರಿಸುವ ಯೋಜನೆಯನ್ನಾಗಿ ಬದಲಾಯಿಸಲು ಹೊರಟಿದೆ. ಪ್ರಾಸ್ತಾವಿಕ ಮಸೂದೆಯ ಪ್ರಕಾರ ಪ್ರತಿ ವರ್ಷ ರಾಜ್ಯವಾರು ಬಜೆಟ್ ಹಂಚಿಕೆಯನ್ನು ಕೇಂದ್ರ ಸರ್ಕಾರ ನಿರ್ಧರಿಸುತ್ತದೆ ಹಾಗೂ ಯಾವುದೇ ಹೆಚ್ಚುವರಿ ವೆಚ್ಚವನ್ನು ರಾಜ್ಯ ಸರ್ಕಾರಗಳೇ ಭರಿಸಬೇಕು. ಪ್ರತಿ ರಾಜ್ಯದಲ್ಲಿ ಒದಗಿಸಲಾಗುವ ಮಾನವ ದಿನಗಳ ಸಂಖ್ಯೆ ಮೇಲೆ ಮಿತಿಯನ್ನ ಹೇರುತ್ತದೆ. ಈಗಿರುವ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 50 ದಿನಗಳ ಕೆಲಸವನ್ನು ಒದಗಿಸಲು ಸಾಧ್ಯವಾಗುತ್ತಿಲ್ಲ. ಬಜೆಟ್ ಅನ್ನ ಕೇಂದ್ರ ಸರ್ಕಾರವೇ ಮಿತಿಗೊಳಿಸುತ್ತಾ ಹಣವನ್ನ ಸಂಗ್ರಹಿಸಲು ರಾಜ್ಯಗಳ ಮೇಲೆ ಇನ್ನಷ್ಟು ಹಣದ ಹೊರೆ ಹಾಕುವ ಮೂಲಕ ಬಿಜೆಪಿ ಸರ್ಕಾರ 125 ದಿನಗಳ ಉದ್ಯೋಗದ ಹುಸಿ ಭರವಸೆ ನೀಡುತ್ತದೆ. MGNREGA ರದ್ದುಗೊಳಿಸುವ ಮೂಲಕ ಬೇಡಿಕೆ ಆಧಾರಿತ ಹಕ್ಕಿನಿಂದ ಪೂರೈಕೆ ಆಧಾರಿತ ಯೋಜನೆಯನ್ನಾಗಿ ಬದಲಾಯಿಸಲಾಗಿದೆ. ಉದ್ಯೋಗ ಖಾತ್ರಿ ಇನ್ನು ಮುಂದೆ ಒಂದು ಹಕ್ಕಲ್ಲ, ಬದಲಾಗಿ ಯೋಜನೆ ಅನುಷ್ಠಾನದ ಮೇಲೆ ಕೇಂದ್ರ ಸರ್ಕಾರದ ನಿಯಂತ್ರಣವನ್ನು ಬಿಗಿಗೊಳಿಸಲಾಗಿದೆ. ಕೇಂದ್ರ ಸರ್ಕಾರ ಸೂಚಿಸಿದ ಆಯ್ದ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಕೆಲಸ ಮಾಡುವ ಹಕ್ಕು ಕಾರ್ಮಿಕರು ಪಡೆಯುತ್ತಾರೆ. ಕೇಂದ್ರ ಸರ್ಕಾರ ಗುರುತಿಸದ ಪ್ರದೇಶದಲ್ಲಿ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗದ ಖಾತ್ರಿಯೇ ಇಲ್ಲವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ತಾಲೂಕು ಕಾರ್ಯಕರ್ತರಾದಂತಹ ಮಂಜಮ್ಮ, ಸಂಧ್ಯಾ, ಪರಮೇಶ್ ಬಿ, ತಿಪ್ಪೇಸ್ವಾಮಿ ಇತರರು ಹಾಜರಿದ್ದರು. ನಮಸ್ಕಾರ ಸ್ನೇಹಿತರೆ. ನನ್ನ ಜೀವನಾಡಿ ಒಡನಾಡಿಯಾಗಿರ್ತಕ್ಕಂಥ ಗ್ರಾಮೀಣ ಭಾಗದ ಉದ್ಯೋಗ ಖಾತ್ರಿ ಆಶ್ರಿತ ಕುಟುಂಬದ ಕಾರ್ಮಿಕರಿಗೆ ನಾನು ಈ ಸಂದೇಶವನ್ನು ಪತ್ರಿಕಾಗೋಷ್ಠಿಯ ಮುಖಾಂತರ ಚಿತ್ರದುರ್ಗದಿಂದ ತಿಳಿಸ್ತಾ ಇದ್ದೀನಿ. MGNREGA ಕಾನೂನು ಆ್ಯಕ್ಟ್ 2005ರಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದು, ಇವತ್ತು ಆ್ಯಕ್ಟ್ ಅನ್ನುವಂಥ ಪದವನ್ನು ತೆಗೆದುಬಿಟ್ಟು ಮಸೂದೆ, ಯೋಜನೆ, ಸ್ಕೀಮ್ ಅಂತ ಹೇಳಿ ಹೊಸದಾಗಿ ಕೇಂದ್ರ ಸರ್ಕಾರ 16ನೇ ತಾರೀಕು VBG ರಾಮ್ಜಿ ಎನ್ನುವಂಥ ಮಸೂದೆಯನ್ನು ಏನು ಮಂಡನೆ ಮಾಡಿದ್ದಾರೆ, ನಿನ್ನೆ ಆಲ್ರೆಡಿ ಅದನ್ನು ಅನುಮೋದನೆ ಮಾಡಿದ್ದಾರೆ. ಸೊ ಇದನ್ನು ರಾಕೂಸ್ ನೇರವಾಗಿ ಖಂಡನೆ ಮಾಡುತ್ತೆ, ಉಗ್ರವಾಗಿ ಇದನ್ನು ಖಂಡಿಸುತ್ತೆ. ಇಡೀ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು ಇದನ್ನು ಖಂಡಿಸಬೇಕು. ಯಾಕಂದರೆ ಉದ್ಯೋಗ ಖಾತ್ರಿಯಿಂದ ನಾವು ನಮ್ಮ ಜೀವನವನ್ನು, ಬದುಕನ್ನು ಕಟ್ಕೊಂಡಿದ್ದೀವಿ. ಸರ್ಕಾರ ಪ್ರತಿದಿನ ಹೊಸ ಹೊಸ ಕಾನೂನುಗಳನ್ನು, ಹೊಸ ಹೊಸ ಆದೇಶಗಳನ್ನು ತರುವುದರ ಮುಖಾಂತರ ಕಳೆದ 3-4 ವರ್ಷದಿಂದ ಉದ್ಯೋಗ ಖಾತ್ರಿ ಕಾನೂನಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಜೊತೆಗೆ ಕೇಂದ್ರ ಸರ್ಕಾರ ಸರಿಯಾದ ಸಮಯಕ್ಕೆ ಕಾರ್ಮಿಕರಿಗೆ ದುಡಿದಂಥ ಕೂಲಿಯನ್ನು ಕೊಡ್ತಾ ಇಲ್ಲ, ಸರಿಯಾಗಿ 100 ದಿನಗಳ ಕೆಲಸವನ್ನು ಕೊಡೋಕ್ಕಾಗ್ತಾ ಇಲ್ಲ. ಇಂತಹ ವಿಫಲತೆಯನ್ನು ಕಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಈಗ ತರಾತುರಿಯಾಗಿ ನಾವು ಹೊಸ ಮಸೂದೆನ ಮಂಡನೆ ಮಾಡ್ತಾ ಇದ್ದೀವಿ, ಇದರಿಂದ ನಿಮಗೆ 125 ದಿನಗಳ ಕೆಲಸ ಸಿಗುತ್ತೆ ಅಂತೇಳಿ ಏನು ಹೊಸ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ನೇರವಾಗಿ ಖಂಡಿಸ್ತೇವೆ. ಯಾಕಂದರೆ 100 ದಿನ ಕೆಲಸ ಕೊಡೋಕ್ಕೆ ಸರ್ಕಾರ ಫೇಲ್ ಆಗಿದೆ, ವಿಫಲವಾಗಿದೆ. ಅಂತಹದರಲ್ಲಿ 125 ದಿನ ಕೆಲಸ ಕೊಡ್ತೀವಿ ಅಂತಕ್ಕಂಥದ್ದು ಇದು ಸತ್ಯಕ್ಕೆ ದೂರವಾದ ಮಾತು. ಒಂದನೇದಾಗಿ. ಎರಡನೇದಾಗಿ ಉದ್ಯೋಗ ಖಾತ್ರಿ ಕಾನೂನಿನಲ್ಲಿ ಗ್ರಾಮ ಸಭೆಗೆ ಅಧಿಕಾರ ಇತ್ತು. ಹೊಸದಾಗಿ ಬರುವ ಮಸೂದೆಯಲ್ಲಿ VBG ರಾಮ್ಜಿ ಗ್ರಾಮ ಸಭೆ ಅಧಿಕಾರ ಕಿತ್ತುಕೊಂಡಿದೆ. ಆದ್ದರಿಂದ VBG ರಾಮ್ಜಿ ಮಸೂದೆಯನ್ನು ನಮಗೆ ಬೇಡ, MGNREGA ಉಳಿಸಿ. ಇಲ್ಲದಿದ್ದರೆ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಭಾರತ ದೇಶಾದ್ಯಂತ ಉಗ್ರವಾಗಿ ಪ್ರತಿಭಟನೆ ಮಾಡುತ್ತೇವೆ. ಮುಂಬರುವ ನಿಮ್ಮ ಪಕ್ಷಕ್ಕೆ ತಕ್ಕ ಪಾಠ ನಮ್ಮ ಜನ ಕಲಿಸುತ್ತೇವೆ.